ಯಶ್ ತಾಯಿ ಪುಷ್ಪಾ ವಿರುದ್ಧ ಆರೋಪ. ಸಿನಿಮಾ ರಿಲೀಸ್ ಆದರೂ ಪೇಮೆಂಟ್ ಇಲ್ಲ. ಕೊತ್ತಲವಾಡಿ ನಟ ಮಹೇಶ್ ಆಕ್ರೋಶ. ಇತ್ತೀಚೆಗೆ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಾ ನಿರ್ಮಾಣದ ಕೊತ್ತಲವಾಡಿ ಸಿನಿಮಾ ಬಿಡುಗಡೆ ಆಗಿತ್ತು. ಆಗಸ್ಟ್ 1ರಂದು ಅದ್ದೂರಿಯಾಗಿ ಸಿನಿಮಾ ರಿಲೀಸ್ ಆಯಿತು. ಈಗ ಸಿನಿಮಾ OTTಗೂ ಸಹ ಬಿಡುಗಡೆಯಾಗಿದೆ. ಈ ಚಿತ್ರದಲ್ಲಿ ನಟಿಸಿದ ಸಹನಟ ಮಹೇಶ್ ಗುರು ತಮ್ಮ ಸಂಭಾವನೆ ಇನ್ನೂ ಸಿಕ್ಕಿಲ್ಲ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ತಮ್ಮ ಸಂಭಾವನೆ ಇನ್ನೂ ಸಿಗದೇ ಇದ್ದ ಕಾರಣ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಹೇಶ್ ಅವರು ತಮ್ಮ ವಿಡಿಯೋ ಸಂದೇಶದಲ್ಲಿ, ನಾನು 3 ತಿಂಗಳು ಪೃಥ್ವಿ ಅಂಬರ್ ಜೊತೆ ನಟಿಸಿದ್ದೇನೆ. ಮುಹೂರ್ತಕ್ಕೂ ಮುಂಚೆ ಅಡ್ವಾನ್ಸ್ ಭರವಸೆ ನೀಡಿದ್ರು. ಸಿನಿಮಾ ಮುಗಿದ್ರು ಪೇಮೆಂಟ್ ಸಿಕ್ಕಿಲ್ಲ. ಪ್ರೆಸ್ ಮೀಟ್, ಟ್ರೈಲರ್ ಲಾಂಚ್ಗೆ ಸಹ ಕರೆಯಲಿಲ್ಲ ಅಂತ ಆರೋಪವನ್ನು ಮಾಡಿದ್ದಾರೆ. ಡಬ್ಬಿಂಗ್ ಮುಗಿಸಿದ ನಂತರ ಪೇಮೆಂಟ್ ಕೇಳಿದಾಗ ಬಂದ ತಕ್ಷಣ ಕೊಡ್ತೀವಿ ಅಂತ ಉತ್ತರ ಸಿಕ್ಕಿತ್ತು. ಆದರೆ ನಂತರ ಯಾವುದೇ ಸಂಪರ್ಕಕ್ಕೂ ಸಾಧ್ಯವಾಗಿಲ್ಲ. ನಾನು ಮೋಸ ಹೋಗಿದ್ದೇನೆ ಎಂಬ ಭಾವನೆ ಆಗ್ತಾ ಇದೆ. ಈ ವಿಡಿಯೋ ಮೂಲಕ ಪುಷ್ಪಾ ಮೇಡಮ್ ಅವರಿಗೆ ನನ್ನ ಸ್ಥಿತಿ ತಿಳಿಯಬೇಕು. ಯಶ್ ತಾಯಿಗೆ ತಲುಪೋವರೆಗೂ ಶೇರ್ ಮಾಡಿ ಅಂತ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ತಮ್ಮದೇ ಆದಂಥ ಸಾಮ್ರಾಜ್ಯವನ್ನು ಕಟ್ಕೊಂಡಿದ್ದಾರೆ. ಎಲ್ಲೂ ಕೂಡ ಹೆಚ್ಚಿಗೆ ಮಾತಾಡಲ್ಲ, ಮೀಡಿಯಾಕ್ಕೆ ಸಿಗಲ್ಲ. ಮೌನವಾಗಿಯೇ ಮಹಾ ಸಾಮ್ರಾಜ್ಯ ಕಟ್ಟಿದ್ದು ಯಶ್. ಆದರೆ ಯಶ್ ಅವ್ರ ತಾಯಿ ಮಾತಾಡಿ 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 ಕೆಟ್ರೇನೋ ಅಂತ ಅನ್ನಿಸ್ತಿದೆ. ಗೊತ್ತಿಲ್ಲ, ಕಾನೂನು ಮೂಲಕ ಅವರು ಉತ್ತರ ಕೊಟ್ಕೋತಾರೆ ಅಂತ ಅನ್ಕೋತೀನಿ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.